ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ರೀಚ್ ಆಗ್ತಾರೆ. ಮತ್ತೊಂದ್ ಕಡೆ ಇವತ್ತು ರಾತ್ರಿನೇ ದೆಹಲಿಗೆ ಡಿ.ಕೆ. ಶಿವಕುಮಾರ್ ಕೂಡ ಹೋಗ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸಂಜೆ 7:40ಕ್ಕೆ ಡಿ.ಕೆ.ಶಿ ದೆಹಲಿಯತ್ತ ಪ್ರಯಾಣ ಬೆಳೆಸ್ತಾರೆ. ಮೊದಲಿಗೆ ನಾಳೆ ಹೋಗ್ತಾರೆ ಅನ್ನುವಂತ ಮಾಹಿತಿ ಇತ್ತು, ಬಟ್ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆನ್ನಲ್ಲೇನೆ ಇವತ್ತು ರಾತ್ರಿನೇ ದೆಹಲಿಗೆ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಸಂಜೆ 7:40 ದೆಹಲಿಯತ್ತ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಡಿ.ಕೆ.ಶಿ. ಇವತ್ತು ರಾತ್ರಿನೇ ದೆಹಲಿಗೆ ಡಿ.ಕೆ. ಶಿವಕುಮಾರ್ ಹೋಗ್ತಾ ಇದ್ದಾರೆ. ಸಂಜೆ 7:40ಕ್ಕೆ ದೆಹಲಿಯತ್ತ ಪ್ರಯಾಣ ಬೆಳೆಸಲಿದ್ದಾರೆ ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯ ಅವರು ಹೋದ ಬೆನ್ನಲ್ಲೇನೆ ಡಿ.ಕೆ.ಶಿ ಕೂಡ ದೆಹಲಿ ಪ್ರಯಾಣ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ನಾಳೆ ಮೆಗಾ ಮೀಟಿಂಗ್ ನಡೆಯುತ್ತೆ. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ನಾಳೆ ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡಲಿದ್ದಾರೆ. ಮುಂದಿನ ಸರ್ಕಾರದ ಸಂಪುಟ ಕುರಿತಾದಂತಹ ಚರ್ಚೆ ನಡೆಸಬಹುದಾದಂತಹ ಸಾಧ್ಯತೆ ಇದೆ. ಈಗಾಗಲೇ ಆಪ್ತರಿಗೆ ಸ್ಥಾನಮಾನ ಕೊಡಬೇಕು ಅನ್ನುವಂತ ಪಟ್ಟನ್ನ ಹಿಡಿದಿದ್ದಾರೆ ಸಿದ್ದರಾಮಯ್ಯ ಅವರು. ತಮ್ಮ ಲಿಸ್ಟ್ ಏನಿದೆ ಆ ಪಟ್ಟಿ ಸಮೇತಾನೇ ದೆಹಲಿಗೆ ತಲುಪ್ತಾ ಇದ್ದಾರೆ ಸಿದ್ದರಾಮಯ್ಯ. ಮೂವರು ನಾಳೆ ಸಭೆ ಸೇರಿ ಹೊಸ ಸಂಪುಟದ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಬಹುದಾದಂತ ಸಾಧ್ಯತೆ ಇದೆ. ಸರ್ಕಾರ ರಚನೆ, ಸಿಎಂ, ನೂತನ ಸಚಿವರ ಪ್ರಮಾಣ ವಚನದ ಬಗ್ಗೆಯೂ ಕೂಡ ನಾಳೆ ಮಹತ್ವದ ಮೀಟಿಂಗ್ ಆಗತ್ತೆ. ಈಗ ಆಲ್ರೆಡಿ ಸುದ್ದಿಗೋಷ್ಠಿ ಆದ ಬೆನ್ನಲ್ಲೇನೆ ಸಿದ್ದರಾಮಯ್ಯ ಅವರು ದೆಹಲಿ ಕಡೆ ಪ್ರಯಾಣ ಬೆಳೆಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ರೀಚ್ ಆಗ್ತಾರೆ. ಅವರು ಒಂದು ಪಟ್ಟಿ ರೆಡಿ ಮಾಡ್ಕೊಂಡು ಹೋಗಿದ್ದಾರೆ. ಬಿಕಾಸ್ ಮೊನ್ನೆ ಹೈಕಮಾಂಡ್ ಬುಲಾವ್ ಕೊಟ್ಟಂತ ಸಂದರ್ಭದಲ್ಲೇನೆ ಈ ಎಲ್ಲಾ ವಿಚಾರವಾಗಿ ಚರ್ಚೆ ಆಗಿತ್ತು. ಅಲ್ಲಿಗೆ ಈಗ ರಾಜೀನಾಮೆ ನೀಡ್ತಾರೆ ಅನ್ನುವಂತ ಕುತೂಹಲ ಏನಿತ್ತು ಅದಕ್ಕೂ ಕೂಡ ತೆರೆ ಬಿದ್ದಿದೆ. ರಾಜೀನಾಮೆ ನೀಡಿದ್ದಾಯ್ತು. ಈಗ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ. ಸುರ್ಜೇವಾಲಾ ಅವರು ಕೂಡ ಸಿದ್ದರಾಮಯ್ಯ ಅವರು ಒಟ್ಟಿಗೆ ಹೋಗಿದ್ದಾರೆ. 3 ಮಂದಿ ನಾಯಕರು ದೆಹಲಿ ಪ್ರಯಾಣವನ್ನ ನಡೆಸಿದ್ದಾರೆ. ಅದರ ಬೆನ್ನಲ್ಲೇನೆ ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಬಿಕಾಸ್ ನಾಳೆ ಮಹತ್ವದ ಮೀಟಿಂಗ್ ಇದೆ, ಮೆಗಾ ಮೀಟಿಂಗ್ ನಡೆಯುತ್ತೆ. ಅದರಲ್ಲಿ ಸರ್ಕಾರ ರಚನೆ, ಸಿಎಂ, ನೂತನ ಸಚಿವರ ಪ್ರಮಾಣ ವಚನದ ಬಗ್ಗೆ ಚರ್ಚೆ ನಡೆಸಬಹುದಾದಂತ ಸಾಧ್ಯತೆ ದಟ್ಟವಾಗಿದೆ. ಯಾರ್ಯಾರಿಗೆ ಕೋಕ್ ನೀಡಬೇಕು ಅಥವಾ ಯಾರ್ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಆಮೇಲೆ ಈಗ ಸಹಜವಾಗಿ ಸಿದ್ದರಾಮಯ್ಯ ಅವರು ಹೇಳದಂತೆ ಯಾವುದೇ ರೀತಿಯಾದಂಥ ಒತ್ತಡಕ್ಕೆ ನಾನು ಮಣಿದಿಲ್ಲ. ಹೈಕಮಾಂಡ್ ಇಷ್ಟು ದಿವಸ ನಾನು ಹೇಳ್ಕೊಂಡು ಬಂದಿದ್ದೆ, ಅವ್ರು ಯಾವಾಗ ಒಂದು ಸೂಚನೆ ಕೊಡ್ತಾರೆ ಆ ಟೈಮಲ್ಲಿ ನಾನು ರಾಜೀನಾಮೆ ನೀಡ್ತೀನಿ ಅಂತ ಹಿಂದೆ ಹೇಳಿದ್ದೆ. ಅದೇ ರೀತಿಯಾಗಿ ಹೈಕಮಾಂಡ್ ನಾಯಕರು ನನಗೆ ಸೂಚನೆ ಕೊಟ್ಟರು. ಹಾಗಾಗಿ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ಯಾವ ಒತ್ತಡವೂ ಕೂಡ ಇಲ್ಲ ಅನ್ನುವಂಥದ್ದನ್ನ ಕ್ಲಾರಿಟಿ ಕೊಟ್ಟಿದ್ದಾರೆ. ಈಗ ನಾಳೆ ನಡೆಯುವಂತ ಮೀಟಿಂಗ್ ಇದೆಯಲ್ಲ, ಆ ಮೀಟಿಂಗ್ ನಲ್ಲಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆಯನ್ನ ನಡೆಸಲಾಗುತ್ತೆ. ಹೊಸ ಸಂಪುಟದಲ್ಲಿ ಯಾರಿಗೆ ಸೇರಿಸ್ಕೊಳ್ಬೇಕು, ಯಾರನ್ನ ಕೈ ಬಿಡಬೇಕು, ಜೊತೆಗೆ ಈ ಎಲ್ಲಾ ಆಯಾಮದಲ್ಲೂ ಕೂಡ ಈಗ ಹೆಚ್ಚುವರಿ ಡಿ.ಸಿ.ಎಂ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಅನ್ನುವಂಥ ವಿಚಾರ ಕೂಡ ಚಾಲ್ತಿಯಲ್ಲಿದೆ. ಸೊ ಅಲ್ಲಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ನಂತರದಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅನ್ನುವಂಥ ಆಹ್ವಾನವನ್ನು ಕೂಡ ಎ.ಸಿ.ಸಿ ನಾಯಕರು ಕೊಟ್ಟಿದ್ದಾರೆ. ಬಟ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸಿದ್ದರಾಮಯ್ಯ ಅವರಿಗೆ. ಬಟ್ ಗೊತ್ತಿಲ್ಲ, ನಾಳೆ ನಡೆಯುವಂಥ ಈ ಮೀಟಿಂಗ್ನಲ್ಲಿ ಮತ್ತೆ ಆ ವಿಚಾರ ಏನಾದರೂ ಪ್ರಸ್ತಾಪ ಮಾಡಿ ಅವರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಪಡ್ತಾರಾ ಏನೋ. ನಾಳೆ ನಡೆಯುವಂಥ ಮೀಟಿಂಗ್ನಲ್ಲಿ ಎಲ್ಲ ವಿಚಾರಗಳು ಚರ್ಚೆ ಆಗುತ್ತೆ. ಆಮೇಲೆ ಈಗ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಾಳೆ ನಡೆಯುವಂತ ಮೀಟಿಂಗ್ ನಲ್ಲಿ ಚರ್ಚೆ ಆಗುತ್ತೆ. ನೂತನ ಸರ್ಕಾರ ರಚನೆ ಮಾಡೋದಾಗಿರ್ಬೋದು ಅಥವಾ ನೂತನ ಸಚಿವರ ಪ್ರಮಾಣ ವಚನ ಆಗಿರ್ಬೋದು, ಇದೆಲ್ಲದರ ಬಗ್ಗೆ ನಾಳೆ ಉಭಯ ನಾಯಕರು ಚರ್ಚೆಯನ್ನ ನಡೆಸಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದುರ್ಗೇಶ್, ಸಿಎಂ ಸಿದ್ದರಾಮಯ್ಯ ಅವರು ಹೊರಟ ಬೆನ್ನಲ್ಲೇನೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತೇಳಿ ನಾಳೆ ನಡೆಯುವಂತಹ ಮೆಗಾ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗ್ಬೋದು, ಏನಿದೆ ಡೀಟೇಲ್ಸ್?
ಎಸ್ ಪ್ರಭು, ಡಿ ಸಿ ಎಂ ಡಿ ಕೆ ಶಿವಕುಮಾರ್, ಸಿ ಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ. ಡಿ ಸಿ ಎಂ 7:15 ಏನು ಬೆಂಗಳೂರಿನಿಂದ ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಅವರು HAL ವಿಮಾನದಿಂದ ದೆಹಲಿ ಪ್ರವಾಸವನ್ನು ಕೈಗೊಂಡಿರುವಂಥದ್ದು. ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಒಂದಿಷ್ಟು ಸಚಿವರು ಕೂಡ ಪ್ರವಾಸವನ್ನು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ KJ ಜಾರ್ಜ್, ಭೈರತಿ ಸುರೇಶ್ ಮತ್ತು MB ಪಾಟೀಲ್ ಅವರು ಸೇರಿದಂತೆ ಕೆಲವೊಂದಿಷ್ಟು ನಾಯಕರು ದೆಹಲಿ ಪ್ರವಾಸವನ್ನು ಕೈಗೊಂಡು ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾರೆ. ಸಿ ಎಂ ಸಿದ್ದರಾಮಯ್ಯ ಅವರು ಇಷ್ಟು ವರ್ಷಗಳ ಕಾಲ ಸಿ ಎಂ ಅವಕಾಶವಾಗಿ ಮಾಡಿಕೊಟ್ಟಿದ್ದಕ್ಕೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಧನ್ಯವಾದ ಹೇಳುವಂಥದ್ರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆಯ ಬಳಿಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಒತ್ತಡ ಇರುವಂಥ ಕೆಲಸವನ್ನು ಮಾಡಲಾಗುತ್ತೆ. ಪ್ರಮುಖವಾಗಿ 3 DCM ಹುದ್ದೆಗಳನ್ನು ರಚನೆ ಮಾಡಬೇಕು ಅನ್ನುವಂಥ ಪಟ್ಟಣ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಮುಂದೆ ಹೇಳಿರುವಂಥದ್ದು. ಜೊತೆಗೆ ಏನು ಜಾತಿವಾರು ಅಹಿಂದ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಮತ್ತು ಕಳೆದುಕೊಳ್ಳಬಾರದು ಅನ್ನುವ ನಿಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಪರಮೇಶ್ವರ್ ಮತ್ತು ಜಮೀರ್ ಅಹಮದ್ ಖಾನ್ ಮತ್ತು ಏನು ಸಾಕಷ್ಟು ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಜೊತೆಗೆ ಸಾಕಷ್ಟು MB ಪಾಟೀಲ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಹೀಗಾಗಿ 3 DCM ಹುದ್ದೆಗಳನ್ನು ರಚನೆ ಮಾಡಬೇಕು. ಜೊತೆಗೆ ತಮಗೆ ಬೇಕಾದವರಿಗೆ ಒಂದಿಷ್ಟು ಸಚಿವ ಸ್ಥಾನಗಳನ್ನು ಕಂಟಿನ್ಯೂ ಮಾಡಬೇಕು. ಅಂದರೆ ಸಿ ಎಂ ಸಿದ್ದರಾಮಯ್ಯ ಅವರ ಹತ್ತಾಪ್ತರಲ್ಲಿ ಗುರುತಿಸಿಕೊಂಡಂಥ ಸಚಿವರಿಗೆ ಕಂಟಿನ್ಯೂ ಮಾಡಬೇಕು ಅನ್ನುವಂಥ ಒತ್ತಡ ಇರುವಂಥ ಕೆಲಸವನ್ನು ಮಾಡುವಂಥದ್ದು. ಇಂಥ DCM ಡಿ ಕೆ ಶಿವಕುಮಾರ್ ಅವರು ಕೂಡ ಈ ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇರುವಂಥದ್ದು. DCM ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅವರ ಒಂದು CM ಪದಗ್ರಹಣ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಅವರ ಸಂಪುಟದಲ್ಲಿ ಯಾರೆಲ್ಲ ಸಚಿವರು ಇರಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಯನ್ನು ನಡೆಸುವಂಥದ್ದು. ಹೀಗಾಗಿ DCM ಡಿ ಕೆ ಶಿವಕುಮಾರ್ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರ ದೆಹಲಿ ಪ್ರವಾಸ ಈ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಖುದ್ದು DCM ಅವರಿಗೆ ಈಗ ಹೈಕಮಾಂಡ್ ನಾಯಕರು ಏನು ಖುದ್ದು ಕರೆಯನ್ನು ಮಾಡಿ ಒಂದಿಷ್ಟು ದೆಹಲಿಗೆ ಬರುವಂತೆ ಬುಲಾವಣೆ ನೀಡಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಹೊಸದಾಗಿ ಕ್ರಿಯೇಟ್ ಆಗುವಂಥ DCM ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋದು ಮಹತ್ವ ಆಗುತ್ತೆ. ಯಾಕಂದರೆ ಸಿ ಎಂ ಸಿದ್ದರಾಮಯ್ಯ ಈಗ ರಾಜೀನಾಮೆ ನೀಡಿದ ಬಳಿಕ ಎಲ್ಲ ಸಚಿವ ಸಂಪುಟ ಡಿಸಾಲ್ವ್ ಆಗುತ್ತೆ. ಹೀಗಾಗಿ ಈ ಒಂದು ಸಚಿವ ಸಂಪುಟವನ್ನೇ ಮುಂದುವರಿಸಬೇಕಾ ಮತ್ತು ಹೊಸದಾಗಿ ಒಂದಿಷ್ಟು ನಾಯಕರಿಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಭೇಟಿ ಬಹಳ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಪ್ರಭು, ಓಕೆ, ಹಾಗೆ ಹೋಲ್ಡಲ್ಲಿರಿ, ನಾನು ಮಾತನಾಡಿಸ್ತೀನಿ ದುರ್ಗೇಶ್.